ಧನಸ್ಸು ರಾಶಿಯವರಿಗೆ ನಿಮ್ಮ ಅದೃಷ್ಟ ಮನೆ ಬಾಗಿಲು ತಟ್ಟುವಂಥ ಸಮಯ ಬಂದಿದೆಯಾ? ಧನಸ್ಸು ರಾಶಿಯವರಿಗೆ ಗುರುಬಲ ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡಿಕೊಡ್ತಾ ಇದೆಯಾ? ಧನಸ್ಸು ರಾಶಿಯವರು ಈ ಒಂದು ವಸ್ತುನ ದಾನ ಮಾಡಿದ್ರೆ ಸಾಕು, ನೀವು ಅಂದ್ಕೊಳ್ಳೋ ಎಲ್ಲ ಕೆಲಸದಲ್ಲೂ ಯಶಸ್ಸು ಸಿಕ್ಕುತ್ತೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂತಂದರೆ ಮೇ 2026ರಲ್ಲಿ ಗ್ರಹಗತಿಗಳ ಆಧಾರದ ಮೇಲೆ ದ್ವಾದಶ ರಾಶಿಗಳ ಮೇಲಿನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಇನ್ನು ಈ ತಿಂಗಳಲ್ಲಿ ಯಾವ ಗ್ರಹಗಳು ತನ್ನ ಪತನ ಬದಲಾಯಿಸ್ತಿದೆ ಅನ್ನೋದನ್ನು ನೋಡೋಣ ಬನ್ನಿ. ಮೊದಲನೇದಾಗಿ ಕುಜಗ್ರಹ 11ನೇ ತಾರೀಕು ಕುಜಗ್ರಹ ಮೀನ ರಾಶಿಯಿಂದ ಮೇಷ ರಾಶಿಗೆ ತನ್ನ ಪತನ ಬದಲಾಯಿಸಿದ್ರೆ, 15ನೇ ತಾರೀಕು ಸೂರ್ಯಗ್ರಹ ಮೇಷ ರಾಶಿಯಿಂದ ವೃಷಭ ರಾಶಿಗೆ ತನ್ನ ಪತನ ಬದಲಾಯಿಸ್ತಾನೆ. ಹಾಗೆ 14ನೇ ತಾರೀಕು ಶುಕ್ರ ಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಪತನ ಬದಲಾಯಿಸಿದ್ರೆ, ಮೊದಲನೇದಾಗಿ 15ನೇ ತಾರೀಕು ಬುಧ ಗ್ರಹ ಮೇಷ ರಾಶಿಯಿಂದ ವೃಷಭ ರಾಶಿಗೆ ಬಂದರೆ, 23ನೇ ತಾರೀಕು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಪತನ ಬದಲಾಯಿಸ್ತಾನೆ. ಇನ್ನು ಉಳಿದ ಗ್ರಹಗಳಾಗಿರುವಂತಹ ರಾಹು ಗ್ರಹ ಕುಂಭರಾಶಿನಲ್ಲೇ ಸ್ಥಿತನಾಗಿರ್ತಾನೆ, ಹಾಗೂ ಕೇತು ಗ್ರಹ ಸಿಂಹ ರಾಶಿನಲ್ಲಿ ಸ್ಥಿತನಾಗಿರ್ತಾನೆ. ಹಾಗೆ ಶನುಗ್ರಹ ಮೀನ ರಾಶಿಯಲ್ಲಿ ಸ್ಥಿತನಾಗಿದ್ದರೆ, ಇನ್ನು ಗುರು ಗ್ರಹ ಮಿಥುನ ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ. ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಈ ಗ್ರಹಗಳ ಒಂದು ಬದಲಾವಣೆಯಿಂದ ಏನೆಲ್ಲ ಪರಿಣಾಮ ಬೀಳುತ್ತೆ ಅನ್ನೋದನ್ನು ನೋಡೋಣ. ಅದಕ್ಕೂ ಮುಂಚೆ ಏನು ಅಂತಂದರೆ ನೋಡಿ, ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೇ ನಮಗೆ ಗೊತ್ತಾಗುತ್ತೆ ಒಬ್ಬ ಮನುಷ್ಯನಿಗೆ ಅದು ಏನೆಲ್ಲ ಪರಿಣಾಮ ಬೀರುತ್ತೆ ಅಂತ. ಸೊ ಹಾಗಾಗಿ ನಿಮ್ಮ ವೈಯಕ್ತಿಕ ಜಾತಕನೂ ಕೂಡ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳೋದು ಬಹಳ ಮುಖ್ಯ ಆಗಿರುತ್ತೆ. ಏನಕ್ಕೆ ಅಂತಂದರೆ ನೋಡಿ, ಅದರಲ್ಲಿರುವಂತಹ ಗ್ರಹಗಳ ಸ್ಥಾನಮಾನ ಬೇರೆ ಆಗಿರುತ್ತೆ, ಹಾಗೆ ನಿಮ್ಮ ದಶ ಭುಕ್ತಿ ಕೂಡ ಬೇರೆ ಆಗಿರುತ್ತೆ. ಅದ್ರ ಮೇಲೆ ನಿಮಗೆ ಫಲಗಳಲ್ಲಿ ವ್ಯತ್ಯಾಸನೂ ಕೂಡ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳೋದು ಬಹಳ ಮುಖ್ಯ ಆಗಿರುತ್ತೆ. ಹಾಗಿದ್ರೆ ಗ್ರಹಗತಿಗಳ ಒಂದು ಬದಲಾವಣೆಯಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರ್ತಿದೆ ಅಂತ ನೋಡೋಣ ಬನ್ನಿ. ನೋಡಿ, ಧನಸ್ಸು ರಾಶಿಯವರಿಗೆ ನಿಮ್ಮ ರಾಶಾಧಿಪತಿ ಆಗಿರುವಂತಹ ಗುರುಗ್ರಹ 7ನೇ ಮನೇಲಿ ಸಂಚಾರ ಮಾಡ್ತಿದ್ದಾನೆ. ಇದರಿಂದ ಗುರುಬಲ ಇದೆ. ಗುರು ತನ್ನ 7ನೇ ಮನೆಯಿಂದ ಲಗ್ನನೇ ನೋಡ್ತಾ ಇದ್ದಾನೆ. ಗುರು ನೋಡಿದ್ರೆ ಕೋಟಿ ಪುಣ್ಯ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಿಮಗೆ ಒಂದು ಸಕ್ಸಸ್ ಸಿಗುವಂಥ ಒಂದು ಸಮಯ. ಗುರು 7ನೇ ಮನೆಗೆ ಬಂದು ಬಹಳಷ್ಟು ದಿನಗಳಾಯಿತು. ಹಾಗಾಗಿ ನೀವು ಗಂಡ ಹೆಂಡತಿ ಮಧ್ಯದಲ್ಲಿ ಕೆಲವೊಬ್ಬರಿಗೆ ವೈಮನಸ್ಯ ಇದ್ದರೂ ಕೂಡ ಅದು ಪರಿಹಾರ ಆಗ್ತಾ ಹೋಗ್ತಾ ಇರುತ್ತೆ. ವೈಮನಸ್ಯ ಯಾಕೆ ಅಂತಂದರೆ, ಶನಿ ದೃಷ್ಟಿ ಕೂಡ ನಿಮ್ಮ ಮೇಲೆ ಬೀಳ್ತಾ ಇದೆ. ಇಲ್ಲಿ ನೆಗೆಟಿವ್ ಪಾಸಿಟಿವ್ ಧರ್ಮ ಕರ್ಮ ಎರಡೂ ಕೂಡ ಒಟ್ಟುಗೂಡಿ ಬರ್ತಾ ಇದೆ. ಇಬ್ಬರು ದೃಷ್ಟಿನೂ ಕೂಡ ಬರ್ತಾ ಇದೆ. ಇಲ್ಲಿ ಏನಾಗುತ್ತೆ, ಶನಿ ದೃಷ್ಟಿಯಿಂದ ಕೆಲವೊಂದು ನೆಗೆಟಿವಿಟಿ ಆಗ್ತಾ ಇದ್ರು ಕೂಡ ಗುರು ದೃಷ್ಟಿಯಿಂದ ಆ ನೆಗೆಟಿವಿಟಿಗೆ ಒಂದು ಪಾಸಿಟಿವಿಟಿನೂ ಕೂಡ ಕೊಡ್ತಾ ಇರ್ತಾನೆ. ಒಂದು ಗಾಯ ಆಯಿತು ಅಂದರೆ ಅದಕ್ಕೆ ಒಂದು ಔಷಧಿನೂ ಕೂಡ ಕೊಡ್ತಾ ಇರ್ತಾರೆ. ಸೊ ಹಾಗಾಗಿ ನಿಮಗೆ ಗಂಡ ಹೆಂಡತಿ ಮಧ್ಯದಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ಗುರುವಿನ ದೃಷ್ಟಿ ಇರೋದ್ರಿಂದ ಆ ಭಿನ್ನಾಭಿಪ್ರಾಯಗಳನ್ನ ಒಡೆದಾಕಿ ಒಬ್ಬರ ಮೇಲೆ ಒಬ್ಬರಿಗೆ ಗೌರವ ಕೊಡುವಂಥ ಒಂದು ಸಮಯ ಕೂಡ ಬರುತ್ತೆ. ಸೊ ಅದು ಒಂದು ಸಂತೋಷ ಪಡುವಂಥ ವಿಷಯ. ಇದ್ರ ಜೊತೆಗೆ ಶುಕ್ರನ ಒಂದು ಸಂಯೋಗ ಕೂಡ ಆಗ್ತಾ ಇದೆ. ಸೊ ಶುಕ್ರನೂ 7ನೇ ಮನೆಗೆ ಸೇರಿಕೊಂಡು ಶುಕ್ರನ ದೃಷ್ಟಿನೂ ಕೂಡ ನಿಮ್ಮ ಮೇಲೆ ಬೀಳ್ತಾ ಇರೋದ್ರಿಂದ ಒಂದು ಅದ್ಭುತವಾದ ಬದಲಾವಣೆ. ಮುಖದಲ್ಲಿ ಏನೋ ಒಂಥರ ಕಳೆ ಬರುವಂಥದ್ದು, ಅಥವಾ ನಿಮ್ಗೇನೋ ಒಂಥರ ಉಲ್ಲಾಸ ಇರುವಂಥದ್ದು, ಅಥವಾ ಲಕ್ಸುರಿ ಥಿಂಗ್ಸ್ನ ತೊಗೊಳ್ಳೋವಂಥದ್ದು, ಮನೆಯಲ್ಲಿ ಯಾವಾಗಲೂ ಕ್ಲೀನಾಗಿ ಇಟ್ಕೋಬೇಕು, ನೀಟಾಗಿ ಇಟ್ಕೋಬೇಕು ಅನ್ನೋ ಥಾಟ್ಸ್ನ ಚೇಂಜ್ ಮಾಡ್ಕೊಳ್ಳೋವಂಥದ್ದು, ಅಥವಾ ಯಾವುದಾದ್ರೂ ತುಂಬ ಲಕ್ಸುರಿ ಆದ ಪ್ಲೇಸ್ಗಳಿಗೆ ಹೋಗಬೇಕು ಅನ್ನೋದು ಹೋಗೋದು ಕೂಡ ಆಗ್ತಾ ಇರುತ್ತೆ. ಇನ್ನು ಅದೇ ಜಾಗದಲ್ಲಿ ಬುಧನೂ ಕೂಡ ಸಂಯೋಗ ಆಗ್ತಾನೆ. ಬುಧನೂ ಕೂಡ 7ನೇ ಮನೆ ಅಧಿಪತಿಯಾಗಿ 7ನೇ ಮನೆಯಲ್ಲೇ ಇರ್ತಾನೆ. ಸೊ ಇದರಿಂದ ಏನಾಗುತ್ತೆ, ದಂಪತಿಗಳ ಮಧ್ಯದಲ್ಲಿ ತುಂಬ ಅದ್ಭುತವಾದ ಒಂದು ಪ್ರೀತಿ ವಿಶ್ವಾಸ, ಒಂದು ಮಧುರ ಜೀವನ ಶುರುವಾಗುತ್ತೆ. ಸೊ ಇದರಿಂದ ಏನು ಒಂದು ಸ್ವಲ್ಪ ಮನಸ್ಸಿಗೆ ಸಂತೋಷ, ನೆಮ್ಮದಿ, ಹ್ಯಾಪಿನೆಸ್ ಎಲ್ಲನೂ ಕೂಡ ಸಿಗ್ತಾ ಹೋಗ್ತಾ ಇರುತ್ತೆ. ಇನ್ನು ನಿಮಗೆ 3ನೇ ಮನೆಯಲ್ಲಿ ರಾಹು ಸಂಚಾರ ಇದೆ, 4ನೇ ಮನೆಯಲ್ಲಿ ಶನಿ ಸಂಚಾರನೂ ಕೂಡ ಇದೆ. ಈ ರಾಹುವಿನ ಸಂಚಾರದಿಂದ ಏನು ಅಂತಂದರೆ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾರೆ, ನಿಮ್ಮನ್ನು ಒಂದು ಹೈ ಪಾಯಿಂಟಿಗೆ ತೊಗೊಂಡೋಗಿ ಕೊಡ್ತಾನೆ. ಆದರೆ ಮಾತಾಡಬೇಕಾದ್ರೆ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು, ಮತ್ತು ನಿಮ್ಮ ಸ್ನೇಹಿತರಿಂದ ಕೂಡ ಎಚ್ಚರಿಕೆ ವಹಿಸಬೇಕು. ರಾಹು ಅಂದ್ರೇ ಹಾವಿದ್ದಂಗೆ, ಅಂದರೆ ಯಾವ ಸಂಧಿಗೊಂದು ಸಿಕ್ಕಿದ್ರೂ ಬಿಡಲ್ಲ, ನುಕ್ಕೊಂಡು ಹೋಗ್ಬಿಡ್ತಾರೆ. ಆ ರೀತಿ ನಿಮಗೆ ಗೊತ್ತಿಲ್ಲದಿರೇ ಕೆಲವೊಂದು ನೆಗೆಟಿವಿಟಿ ಕೂಡ ನಿಮ್ಮ ಸ್ನೇಹಿತರಿಂದ ಆಗ್ತಾ ಇರುತ್ತೆ. ಸೊ ಅಂಥ ಸ್ನೇಹಿತರಿಂದ ಖಂಡಿತವಾಗ್ಲೂ ಸ್ವಲ್ಪ ಎಚ್ಚರವಾಗಿದ್ದರೆ ಒಳ್ಳೆಯದು. ಹಾವಿಗೆ ಹಲ್ಲಲ್ಲಿ ವಿಷ ಇರುತ್ತೆ ನಿಜ, ಆದರೆ ಹಲ್ಲು ಕಿತ್ತಿದಾರೋ ಇಲ್ವೋ ಅಂತ ಗೊತ್ತಿಲ್ಲದಿರೇ ನೀವು ನಿಮ್ಮ ಸ್ನೇಹಿತರ ಹತ್ರ ನಿಮ್ಮ ಏನಾದರೂ ವಿಚಾರಗಳನ್ನ ಹೇಳ್ಕೊಳ್ಳೋದು, ಅಥವಾ ಜಾಸ್ತಿ ಅವ್ರನ್ನ ನಂಬಿದಾಗ ನಂಬಿಕೆ ದ್ರೋಹನೂ ಕೂಡ ಮಾಡ್ತಾರೆ. ಅದರಿಂದ ಮನಸ್ಸಿಗೆ ನೋವಾಗುತ್ತೆ. ಶನಿ ದೃಷ್ಟಿ ಕೂಡ ಇದೆ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿರಿ. ಯಾರನ್ನೂ ಕೂಡ ಬ್ಲೈಂಡಾಗಿ ನಂಬದೇ ಇರೋ ಥರ ನೀವು ಒಂದು ಸ್ವಲ್ಪ ನೋಡ್ಕೊಳ್ಳಿ. ಇನ್ನು ಶನಿ ಅಂತ ಬಂದಾಗ 4ನೇ ಮನೇಲಿರೋದ್ರಿಂದ
ನಿಮ್ಮ ಏನು ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯವಹಾರಗಳು ಸ್ವಲ್ಪ ಸ್ಲೋ ಆಗಿ ಪ್ರೋಸೆಸ್ ಆಗ್ತಾ ಇರುತ್ತೆ. ತಾಯಿ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ತಾಯಿ ಏನೋ ಒಂಥರ ಸ್ಟ್ರಗಲ್ ಪಡ್ತಾ ಇರ್ತಾರೆ, ಅಥವಾ ಅವ್ರಿಗೆ ಆರೋಗ್ಯದಲ್ಲಿ ಏಳು ಬೀಳಾಗಿರುತ್ತೋ, ಮನೇಲಿ ಏನೋ ಪ್ರಾಬ್ಲಮ್ ಆಗಿರುತ್ತೋ, ಏನೋ ಒಂದು ಸಂಕಟ, ನೆಮ್ಮದಿ ಇಲ್ಲದೆ ಇರೋಂಥ ಜೀವನನ ತಾಯಿ ನಡೆಸ್ತಾ ಇರ್ತಾರೆ. ಇನ್ನು ನಿಮಗೆ ಕುಜ ಅಂತ ಬಂದಾಗ, ಕುಜ ನಿಮಗೆ 4ನೇ ಮನೇಲಿ ಇಷ್ಟು ದಿನಗಳ ಕಾಲ ಇದ್ದು ಈಗ 5ನೇ ಮನೆಗೆ ತನ್ನ ಪ್ರವೇಶನ ಬೆಳೆಸ್ತಿದ್ದಾನೆ ಭೂಮಿಯಿಂದ. ಯಾಕಂದರೆ ನಿಮಗೆ 11ನೇ ಮನೆ ಅಧಿಪತಿನೂ ಕೂಡ ಆಗಿದ್ದಾನೆ, ಜೊತೆಗೆ ನಿಮಗೆ 4ನೇ ಮನೆ 5ನೇ ಮನೆ ಅಧಿಪತಿನೂ ಕೂಡ ಆಗ್ತಾನೆ. ಸೊ ಹಾಗಾಗಿ ಭೂಮಿಯಿಂದ ನಿಮಗೆ ಲಾಭಗಳು ಬರುವಂಥದ್ದು, ಅಥವಾ ಪಿತ್ರಾರ್ಜಿತ ಆಸ್ತಿ ಏನಾದರೂ ಬರಬೇಕಾಗಿದ್ರೆ ಆ ವಿಚಾರಗಳು ನಿಮ್ಮ ಕಿವಿಗೆ ಬೀಳೋ ಅಂಥದ್ದು, ಅಥವಾ ನಿಮಗೆ ಅದರಿಂದ ಒಳ್ಳೆಯದೇ ಆಗುವಂಥದ್ದು, ಭೂಮಿ ಬರುತ್ತೆ ಅಥವಾ ಹಣ ಬರುತ್ತೆ, ಈ ರೀತಿಯಾದ ಲಾಭಗಳನ್ನ ನೋಡುವಂಥದ್ದು. ಅಥವಾ ನಿಮ್ಮ ಮಕ್ಕಳು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ನಲ್ಲಿ ವಿನ್ನಿಂಗ್ ಆಗೋದು, ಏನಾದರೂ ಪ್ರೈಸ್ ತೊಗೊಂಬರೋದು, ಅದರಿಂದ ನಿಮಗೆ ಖುಷಿ ಕೂಡ ಆಗ್ತಾ ಇರುತ್ತೆ. ಆದರೆ 5ನೇ ಮನೇಲಿ ಕುಜ ಇದ್ದಾಗ ಗಂಡ ಹೆಂಡತಿ ಮಧ್ಯದಲ್ಲಿ ಕೆಲವೊಂದು ವೈಮನಸ್ಯಗಳು ಕೂಡ ಬರ್ತಾ ಇರುತ್ತೆ. ಅಂದರೆ ಸ್ವಲ್ಪ ಕೋಪ ತಾಪಗಳು ಕೂಡ ಬರ್ತಾ ಇರುತ್ತೆ. ಹಾಗೆ ಪ್ರೀತಿ ವಿಶ್ವಾಸ ಜಾಸ್ತಿ ಇದೆ ಅಂದಾಗ ಕೋಪನೂ ಕೂಡ ಖಂಡಿತವಾಗ್ಲೂ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಬಟ್ ಪ್ರೀತಿನೇ ಜಾಸ್ತಿ ಇರುತ್ತೆ, ಯಾಕಂದರೆ ಶುಕ್ರ ಗುರು ಎಲ್ಲರ ಒಂದು ಅನುಗ್ರಹ ಇರೋದ್ರಿಂದ ನಿಮಗೆ ನೆಗೆಟಿವಿಟಿ ಬಂದರೂ ಕೂಡ ಒಂದು ರೀತಿಯಲ್ಲಿ ಪಾಸಿಟಿವ್ ಆಗ್ತಾ ಹೋಗ್ತಾ ಇರುತ್ತೆ. ಇನ್ನು ನಿಮಗೆ ಬುಧ ಸೂರ್ಯರ ಸಂಚಾರ ಅಂತ ನೋಡೋಕೆ ಬಂದಾಗ 6ನೇ ಮನೆಯಲ್ಲಿ ಬುಧ ಮತ್ತು ಸೂರ್ಯರ ಒಂದು ಸಂಚಾರ ಕೂಡ ನಡೀತಾ ಇದೆ. ಸೊ ಇಲ್ಲೇನಾಗುತ್ತೆ, ಯಾರೆಲ್ಲ ಗೌರ್ಮೆಂಟ್ ಉದ್ಯೋಗಿಗಳಿದ್ದೀರಾ ಅಥವಾ ರಾಜಕಾರಣಿಗಳಿದ್ದೀರಾ ಅವ್ರಿಗೆ ಯಶಸ್ಸು ಸಿಕ್ಕುತ್ತೆ. ನಿಮ್ಮ ಎದುರುಗಡೆ ಶತ್ರುಗಳು ಜಾಸ್ತಿ ಇರ್ತಾರೆ, ಆದರೆ ಗೆಲುವು ನಿಮ್ಮದೇ ಆಗುತ್ತೆ. ಜೊತೆಗೆ ಗೌರ್ಮೆಂಟಿಂದ ಏನಾದರೂ ಕೆಲಸಗಳಾಗಬೇಕಾ, ಆ ಕೆಲಸಗಳಾಗುತ್ತೆ. ಬ್ಯಾಂಕಲ್ಲಿ ಲೋನ್ಗೆ ಅಪ್ಲೈ ಮಾಡಿದ್ದೀರಾ, ಲೋನ್ ಆಗುತ್ತೆ. ಬಿಸ್ನೆಸ್ಸಲ್ಲಿ ಡೆವಲಪ್ಮೆಂಟ್ ಆಗುತ್ತೆ. ಎಸ್ಪೆಷಲಿ ಉದ್ಯೋಗಸ್ಥರಿಗೆ ಸಕ್ಸಸ್ ಸಿಗುವಂಥ ಒಂದು ಟೈಮ್. ಅಂದರೆ ಏನು ಪ್ರಮೋಷನ್ ಟ್ರೈ ಮಾಡ್ತಿದ್ದೀರಾ, ಪ್ರಮೋಷನ್ ಸಿಗುತ್ತೆ. ಸೊ ಇದೆಲ್ಲ ನಿಮ್ಮ ಹಿಂದೆಗಡೆ ಯಾವುದೋ ನಿಮ್ಮ ಶತ್ರುಗಳು ಪಿತೂರು ಮಾಡ್ತಾಯಿದ್ರೆ ಅದೆಲ್ಲನೂ ಕೂಡ ಬಹಿರಂಗ ಆಗುವಂಥ ಒಂದು ಟೈಮ್ ಆಗಿರುತ್ತೆ. ಅಥವಾ ನಿಮ್ಗೆ ಅವ್ರು ಯಾರು ಅಂತ ಗೊತ್ತಾಗಿ ಅವರಿಂದ ಹೆಂಗಿರಬೇಕು ಅದನ್ನು ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಬದುಕುವಂಥ ಸನ್ನಿವೇಶಗಳು ಕೂಡ ನಿಮ್ಗೆ ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ಒಂದು ಉತ್ತಮವಾದ ಸಮಯನೇ ಆಗಿದೆ ಇದು. ಇನ್ನು ಕೇತು ಸಂಚಾರದಿಂದ ಒಳ್ಳೆ ಟ್ರಾವೆಲ್ ಮಾಡೋದು, ಸ್ಪಿರಿಚುವಲ್ ಕಡೆ ಜಾಸ್ತಿ ಗಮನ ಬರೋದು, ಧರ್ಮ ಕಾರ್ಯಗಳನ್ನ ಮಾಡುವಂಥದ್ದು, ಎಲ್ಲಾದರೂ ಒಂದು ಕಡೆ ಅನುದಾನ ಮಾಡ್ತಾನೆ, ಅಥವಾ ದೇವಸ್ಥಾನಕ್ಕೆ ಒಂದಿಷ್ಟು ಡೊನೇಷನ್ ಕೊಡೋಣ, ಅಥವಾ ಎಲ್ಲೋ ಒಂದು ದೇವಸ್ಥಾನದಲ್ಲಿ ಒಂದು ಪೂಜೆ ಮಾಡ್ತಿದ್ದಾರೆ ಅಥವಾ ಜಾತ್ರೆ ಮಾಡ್ತಿದ್ದಾರೆ, ನಮ್ಮದು ಅಂತ ಒಂಚೂರು ಏನಾದರೂ ಕಾಂಟ್ರಿಬ್ಯೂಟ್ ಮಾಡೋಣ ಅನ್ನೋಂಥ ಮನಸ್ಥಿತಿ ನಿಮಗೆ ಬರುತ್ತೆ. ಮತ್ತು ವಿದ್ಯಾರ್ಥಿಗಳಿಗೂ ಕೂಡ ತುಂಬ ಚೆನ್ನಾಗಿದೆ ಸಮಯ. ಸ್ವಲ್ಪ ಓದಿದ್ರೂ ಕೂಡ ಬೇಗ ತಲೆಗಂಟತ್ತೆ. ಇನ್ನು ಪರಿಹಾರವಾಗಿ ಏನು ಮಾಡ್ಕೋಬೇಕು, ಏನು ಮಾಡಿದ್ರೆ ಇನ್ನಷ್ಟು ಯಶಸ್ಸನ್ನು ನೋಡ್ಬೋದು. ನಾನು ಆಗಲೇ ಹೇಳಿದೆ, ಏನು ದಾನ ಮಾಡಿದ್ರೆ, ಯಾವತ್ತಿನ ದಿವಸ ಮಾಡಿದ್ರೆ ಏನು ಫಲ ನೀವು ಅನುಭವಿಸ್ತೀರಾ ಅಂತ. ನೋಡಿ, ಪ್ರತಿ ಗುರುವಾರದ ದಿವಸ ಕಡಲೆಕಾಳಿನಿಂದ ಮಾಡಿರುವಂಥ ಕಡಲೆಕಾಳು ಉಸ್ಲಿ ಇರುತ್ತಲ್ಲ, ಅದನ್ನು ತೊಗೊಂಡು ಹೋಗ್ಬಿಟ್ಟು ಯಾವುದಾದ್ರೂ ಗುರುಗಳ ದೇವಸ್ಥಾನದ ಮುಂದೆ ಭಕ್ತಾದಿಗಳಿಗೆ ಹಂಚಿಬಿಟ್ಟು ಬರೋದ್ರಿಂದ, ದೇವರಿಗೆ ಸ್ವಲ್ಪ ನೈವೇದ್ಯ ಮಾಡಿಸ್ಕೊಳ್ಳಿ, ಭಕ್ತಾದಿಗಳಿಗೆ ಹಂಚಿಬಿಟ್ಟು ಬನ್ನಿ. ಖಂಡಿತವಾಗ್ಲೂ ಅದರಲ್ಲಿ ನಿಮಗೆ ಎಂಥ ಸಣ್ಣ ಪುಟ್ಟ ನೆಗೆಟಿವಿಟಿ ಇದ್ದರೂ ಅದು ದೂರ ಆಗುತ್ತೆ. ಅದ್ರ ಜೊತೆಗೆ ಹಸುಗೆ ಬೇಯಿಸಿರುವಂಥ ಆಲೂಗಡ್ಡೆನ ತಿನ್ನಿಸಿ, ಅದೂ ಕೂಡ ನಿಮಗೆ ಎಂಥ ನೆಗೆಟಿವಿಟಿ ಬರ್ತದೆ ಅಂದರೂ ಖಂಡಿತ ಅದನ್ನು ತಡೆಯುತ್ತೆ. ಇದನ್ನು ಮರಿದಿರೋ ಗುರುವಾರ ದಿವಸ ಮಾಡಿ. ಈಗ ನಾನು ಮೊದಲೇ ಹೇಳಿದ್ದೆ, ನಿಮಗೆ ಏನಂದರೆ ನಿಮ್ಮ ವೈಯಕ್ತಿಕ ಜಾತಕ ತೋರಿಸ್ಕೊಳ್ಳೋದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಅದರಲ್ಲೂ ಕೂಡ ಗ್ರಹಗಳ ಸ್ಥಾನಮಾನ ಆಗಿರ್ಬೋದು, ದಶಾಭುಕ್ತಿಗೆ ತಕ್ಕನಾಗಿ ಪರಿಹಾರ ಮಾಡಿಕೊಂಡ್ರೆ ಕೆಲವೊಂದು ಸಮಸ್ಯೆಗಳೇನಾದರೂ ಆಗ್ತಿದೆ ಅಂದಾಗ ಅದಕ್ಕೆ ನಿಮಗೆ ತಕ್ಕ ಒಂದು ಪ್ರಿಕಾಷನ್ ಸಿಗ್ತಾ ಹೋಗ್ತಾ ಇರುತ್ತೆ. ಸೊ ನೀವೇನಾದರೂ ನಮ್ಮ ಹತ್ರ ನಿಮ್ಮ ಜಾತಕಗಳನ್ನ ತೋರಿಸ್ಕೋಬೇಕು, ಅದಕ್ಕೆ ಖಂಡಿತವಾಗ್ಲೂ ಕರೆಕ್ಟಾಗಿರೋ ಒಂದು ಪರಿಹಾರ ತೊಗೋಬೇಕು ಅನ್ನೋದಾಯಿತು ಅಂದರೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ನ ತೊಗೋಬೋದು. ನೀವು ನೇರವಾಗೂ ಕೂಡ ಭೇಟಿ ಮಾಡ್ಬೋದು. ಸೊ ಕೆಳಗಡೆ ಇರೋಂಥ ನಂಬರ್ಗೆ ಕಾಲ್ ಮಾಡಿ ನೀವು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೊಳ್ಳಿ. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.